ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ, ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಮತ್ತು ಎಲ್ಲರಿಗೂ ಪರಿಪೂರ್ಣವಾದ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಈ ವಾರದ ಹೈಲೈಟ್ಸ್ ಅನ್ನು ನೋಡೋದಾದ್ರೆ ಏನಿದೆ, ಈ ವಾರದ ಭವಿಷ್ಯವನ್ನ ನಾವು ನೋಡೋದಾದ್ರೆ 17ನೇ ತಾರೀಕಿಂದ 23ನೇ ತಾರೀಕುವರೆಗೂ ಇರುವಂಥದ್ದು. ಶ್ರೀಶಕೆ 1946ನೇ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತೀಕ ಮಾಸದ ಕೃಷ್ಣ ಪಕ್ಷ. ಇನ್ನು 17ನೇ ತಾರೀಕು ಚಾಮುಂಡಿ ಬೆಟ್ಟ, ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಂದಿಗೆ ಅಭಿಷೇಕ ಇರುವಂಥದ್ದು, ಹುತ್ರಿ ಹಬ್ಬ ಇರುವಂಥದ್ದು ಅವತ್ತು. ಮತ್ತು 18ನೇ ತಾರೀಕು ಕನಕದಾಸ ಜಯಂತಿ ಮತ್ತು ಕಾರ್ತೀಕ ಸೋಮವಾರ ಇರುವಂಥದ್ದು. ಮತ್ತು 21ನೇ ತಾರೀಕು ತಲಕಾಡು ವೈದ್ಯನಾಥೇಶ್ವರ ಸ್ವಾಮಿಯ ವ್ರತ ಇರುವಂಥದ್ದು. ಇದು ಈ ವಾರದ ಹೈಲೈಟ್ಸ್. ಇನ್ನು ಈ ವಾರದ 12 ರಾಶಿಯವರ ಫಲಾಫಲಗಳನ್ನು ನೋಡೋದಾದ್ರೆ, ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2, 4, 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಹಾನಿಯು, ಕಾರ್ಯದಲ್ಲಿ ವಿಘ್ನಗಳು, ಅಶುಭ ವಾರ್ತೆ ಕೇಳುವಂಥದ್ದು, ಜನವಿರೋಧ, ವಾದ ವಿವಾದಗಳುಂಟು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ, ಇಲ್ಲ ಅಂದ್ರೆ ಸಮಸ್ಯೆಗಳು ಖಂಡಿತವಾಗಿಯೂ ಆಗ್ತದೆ. ಮಾಡಬೇಕಾಗಿರುವಂಥದ್ದು ಕಾಲಭೈರವನ ದರ್ಶನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಮಾಡಿ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 2, 4, 6, 8, 10, 12, 14, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ಪ್ರಯತ್ನದಿಂದ ಸುಖ ಸೌಖ್ಯವು. ಅಂದ್ರೆ 50% ಶುಭ, 50% ಅಶುಭ ಇರುವಂಥದ್ದು ವೃಷಭ ರಾಶಿಯವರಿಗೆ. ಆದ್ರೂ ಕೂಡ ಅಮ್ಮನವರ ಅಥವಾ ಮಹಾಲಕ್ಷ್ಮಿ ಅಮ್ಮನವರ ದರ್ಶನವನ್ನ ಮಾಡಿ ಸಂಕಲ್ಪವನ್ನ ಮಾಡ್ಕೊಳ್ಳಿ, ಒಂದಷ್ಟು ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರುತ್ತದೆ, ಸೌಖ್ಯವಿದೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 2, 4, 6, 8, 10, 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕಗಳು, ಅಧಿಕಾರಿಗಳಿಂದ ತೊಂದರೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ. ಜಾಗ್ರತೆಯಿಂದ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ಕಟ್ಟಿಟ್ಟ ಬುತ್ತಿ ತೊಂದರೆ ಆಗತ್ತೆ. ದುರ್ಗಿ ಅಮ್ಮನವರ ದರ್ಶನವನ್ನ ಮಾಡಿ, ಅರ್ಚನೆಯನ್ನ ಮಾಡಿ, ಕುಂಕುಮ ಅರ್ಚನೆಯನ್ನ ಮಾಡಿಸಿ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 3, 3, 6, 3, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ನಾನಾ ರೀತಿಯಲ್ಲಿ ಚಿಂತೆ, ಧನಹಾನಿ ಆಗುವಂಥದ್ದು, ಮಾನನಷ್ಟ ಆಗುವಂಥ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ವಿಶೇಷವಾಗಿ ಶಿವನ ದರ್ಶನವನ್ನ ಮಾಡಿ ಹಾಲಿನ ಅಭಿಷೇಕವನ್ನು ಮಾಡಿಸಿ, ಈ ತೊಂದರೆಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 3, 3, 6, 3, 9, 3, 3, 6, 3, 9, 3, 12, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಸಿಗುವಂಥದ್ದು, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂಥ ಯೋಗ ಕನ್ಯಾ ರಾಶಿಯವರಿಗಿದೆ. ಈ ವಾರ ಕನ್ಯಾ ರಾಶಿಯವರಿಗೆ ಶುಭದಾಯಕವಾಗಿರುವಂಥದ್ದು. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಿಂದ ಕೆಲಸಗಳು ನೆರವೇರುವಂಥದ್ದು, ಸುಖ ಯೋಗ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 3, 3, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಜಯಲಾಭವು ಪ್ರಾಪ್ತಿಯಾಗುತ್ತದೆ. ವೃಶ್ಚಿಕ ರಾಶಿಯವರು ಈ ವಾರ ಬಹಳ ಚೆನ್ನಾಗಿದೆ. ಇನ್ನು ಧನುಸ್ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ.
2, 4, 5 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಶುಭ ಸಮಾಚಾರ ಕೇಳುವುದು, ರಾಜ್ಯಾಧಿಕಾರಿಗಳಿಂದ ಪೀಡೆ, ಅಪವಾದ ಭಯ, ಕಾರ್ಯದಲ್ಲಿ ವಿಘ್ನಗಳು, ವಿಚಾರವನ್ನ ಕೈಗಿಡಬೇಕು. ಅಂದುಕೊಂಡಂತ ಕೆಲಸದಲ್ಲಿ ಧನುಸು ರಾಶಿಯವರಿಗೆ ಅನೇಕ ತರದ ಸಮಸ್ಯೆಗಳಾಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕುಲದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ತುಪ್ಪದೀಪವನ್ನ ಹಚ್ಚಿ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 3, 3, 6, 3, 9, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯ, ಜಾಗೃತಿಯಿಂದ ಕೆಲಸವನ್ನು ಮಾಡಬೇಕು, ಇಲ್ಲ ಖಂಡಿತವಾಗಿಯೂ ತೊಂದರೆ ಆಗತ್ತೆ. ಮಾಡಬೇಕಾಗಿರುವಂಥದ್ದು ಶನೇಶ್ವರ ಸ್ವಾಮಿ ಅಥವಾ ಶಿವನ ದರ್ಶನವನ್ನು ಮಾಡಿ, ಪ್ರಾರ್ಥನೆಯನ್ನ ಮಾಡಿ, ಒಂದು ಅರ್ಚನೆಯನ್ನ ಮಾಡಿಸಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 3, 3, 6, 3, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲವಿದೆ. ಈ ವಿಚಾರದಲ್ಲಿ ಸಂಶಯ ಬೇಡ. ನೀವು ಮಾಡುವಂಥ ಕೆಲಸವನ್ನು ಮಾಡು, ಒಳ್ಳೇದಾಗತ್ತೆ ಅಂತ ಬರ್ತಾ ಇದೆ. ಆದರೂ ಕೂಡ ಕುಂಭರಾಶಿ ಅಲ್ವಾ, ಅದರಿಂದ ಶನೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ಅಥವಾ ಶಿವನ ದರ್ಶನವನ್ನು ಮಾಡುವಂಥದ್ದು ಒಳ್ಳೇದು. ಯಾಕಂದ್ರೆ ಸಾಡೆ ಸಾತಿ ನಡೀತಾ ಇರುವಂಥದ್ದು. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 5, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಬಹಳ ವಿಶೇಷವಾಗಿ 13 ಕವಡೆ ಅತ್ಯಂತ ಶುಭದಾಯಕವಾಗಿರುವಂಥದ್ದು. ಏನಂತ ಹೇಳ್ತಾ ಇದೆ? ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರ ಲಾಭವು, ಕೀರ್ತಿಯು ಉಂಟಾಗುತ್ತದೆ ಅಂತ ಹೇಳ್ತಾ ಇದೆ. ಮೀನರಾಶಿಯವ್ರಿಗೆ ಚೆನ್ನಾಗಿದೆ. ಆದ್ರೂ ಇವ್ರಿಗೂ ಕೂಡ ಸ್ವಲ್ಪ ಸಾಡೆ ಸಾತಿ ಆರಂಭದ ದಿನಗಳಾಗಿರೋದ್ರಿಂದ ಕುಲದೇವರು, ಇಷ್ಟದೇವರು ಮತ್ತು ಶನೇಶ್ವರ ಸ್ವಾಮಿಯ ಪ್ರಾರ್ಥನೆ ಬಹಳ ಮುಖ್ಯ ಅಂತ ಹೇಳ್ತಾ, ಇದರ ಜೊತೆಗೆ ಜಾತಕವನ್ನೂ ಕೂಡ ನೀವು ಪರಿಶೀಲನೆ ಮಾಡ್ಕೋಬೇಕಾಗ್ತದೆ ಅಂತ ತಿಳಿಸ್ತಾ, ಇನ್ನು ಹೆಚ್ಚಿನ ವಿಚಾರಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.